ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ಬೆಳಗಿನ ವಾಕ್ಯ ಧ್ಯಾನಕ್ಕೆ ನಿಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗ ಅರಸರುಗಳ ಮೊದಲನೆಯ ಪುಸ್ತಕ 3ನೇ ಅಧ್ಯಾಯ ವಚನ 3. ಅರಸರುಗಳ ಮೊದಲನೆಯ ಪುಸ್ತಕ 3ನೇ ಅಧ್ಯಾಯ 3ನೇ ವಚನ. ಸೊಲೊಮೋನನು ಯೆಹೋವನನ್ನು ಪ್ರೀತಿಸಿ ತನ್ನ ತಂದೆಯಾದ ದಾವೀದನ ವಿಧಿಗಳನ್ನು ಕೈಕೊಳ್ಳುವವನಾಗಿದ್ದರೂ ಆ ಪೂಜಾ ಸ್ಥಳಗಳಲ್ಲಿಯೇ ಯಜ್ಞವರ್ಪಿಸುತ್ತಿದ್ದನು, ಅಲ್ಲಿಯೇ ಧೂಪ ಸುಡುತ್ತಿದ್ದನು ಎಂಬುವಂಥದ್ದೇ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನು ಈ ಭೂಮಿಯ ಮೇಲೆ ಇದ್ದಂತ ಜ್ಞಾನಿಗಳಲ್ಲಿ ಅಮೋಘವಾದಂಥ ಒಬ್ಬ ಜ್ಞಾನಿಯಾಗಿದ್ದಾನೆ. ಆತನಲ್ಲಿ ಇದ್ದಂಥ ಜ್ಞಾನಕ್ಕೆ ಯಾವುದೇ ರೀತಿಯ ಕಡಿಮೆ ಇರಲೇ ಇಲ್ಲ. ಆತನಿಗೆ ಇದ್ದಂಥ ಜ್ಞಾನ ಅದು ಎಲ್ಲದಕ್ಕಿಂತ ಮಿಗಿಲಾದಂಥದ್ದು. ಹಾಗಾದರೆ ಜ್ಞಾನಕ್ಕೆ ನಾವು ಸೊಲೊಮೋನನನ್ನ ಅನೇಕ ಸಮಯ ಹೋಲಿಸುವಂತ ಸಂದರ್ಭದಲ್ಲಿ ಸೊಲೊಮೋನನು ಹೇಗೆ ಜ್ಞಾನವಂತನಾಗುತ್ತಾನೆ, ಹೇಗೆ ಜ್ಞಾನವನ್ನ ಸಂಪಾದಿಸಿಕೊಳ್ಳುತ್ತಾನೆ, ಹೇಗೆ ಜ್ಞಾನವನ್ನ ಆತನು ರೂಢಿಸಿಕೊಳ್ಳುತ್ತಾನೆ ಎಂಬುದಾಗಿ ನೋಡುವಾಗ, ಸೊಲೊಮೋನನು ಯೆಹೋವನನ್ನ ಪ್ರೀತಿಸಿದನು. ಆ ಪ್ರೀತಿ ಜ್ಞಾನವಾಗಿ ರೂಪುಗೊಳ್ಳುವುದಕ್ಕೆ ಪ್ರಾರಂಭವಾಗ್ತದೆ. ನಾವು ಇಸ್ರಾಯೇಲರ ನಡೆಗಳನ್ನ ನಾವು ನೋಡುವಾಗ ದೇವರು ಅವರಿಗೆ ಆಜ್ಞಾಪಿಸುವಂತ ಮಾತು ಧರ್ಮೋಪದೇಶ ಕಂಡ 6ನೇ ಅಧ್ಯಾಯದ 4ನೇ ವಚನ, ನಿಮ್ಮ ದೇವರಾದ ಕರ್ತನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನೀವು ಪ್ರೀತಿಸುವಾಗ ಕರ್ತನನ್ನ ನೀವು ಹೊಂದಿಕೊಂಡು ಪ್ರೀತಿಸುವಂತವರಾಗಬೇಕು. ನೀವು ಮೊದಲು ನಿಮ್ಮ ದೇವರಾದಂಥ ಕರ್ತನನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವಂತವರಾಗಬೇಕು. ಯಾವಾಗ ನಾವು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸುತ್ತೇವೋ, ಆ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುತ್ತೇವೋ, ಪ್ರೀತಿಯಲ್ಲಿ ಯಾವಾಗ ನಾವು ಉಳಿದುಕೊಳ್ಳುತ್ತೇವೋ, ಆಗ ನಮಗೆ ಜ್ಞಾನವು ಒದಗಿ ಬರುವುದನ್ನ ನಾವು ಕಾಣುವಂತವರಾಗುತ್ತೇವೆ. ಆದ್ದರಿಂದ ದೇವರ ಪ್ರೀತಿಯಲ್ಲಿ ಜ್ಞಾನವು ಅಡಗಿದೆ ಎಂಬುದನ್ನ ನಾವು ತಿಳ್ಕೊಳ್ಳುವುದಕ್ಕೆ ನಾವು ಯಾವಾಗಲೂ ಆಲೋಚಿಸುವಂತದ್ದಾಗಿರಬೇಕು. ದೇವರ ಜ್ಞಾನ ನಮಗೆ ಬಲವಾಗಿದೆ, ನಮಗೆ ಅದು ಶಕ್ತಿಯಾಗಿ ರೂಪುಗೊಳ್ಳುವುದಕ್ಕೆ ಪ್ರಾರಂಭವಾಗುತ್ತದೆ. ಆದ್ದರಿಂದ ಸೊಲೊಮೋನನು ಮೊದಲು ಮಾಡುವಂಥದ್ದು ಯೆಹೋವನನ್ನ ಪ್ರೀತಿಸಿದ್ದಾನೆ. ಎರಡನೆಯದಾಗಿ ದಾವೀದನ ವಿಧಿ ಕಟ್ಟಳೆಗಳನ್ನ ಆತನು ಕೈಕೊಂಡು ನಡೆಯುವವನು ಆಗಿರುತ್ತಾನೆ. ಅಂದರೆ ದಾವೀದನು ದೇವರ ಸ್ವಂತ ಹೃದಯವನ್ನ ಹೊಂದಿಕೊಂಡಂತ ಒಬ್ಬ ವ್ಯಕ್ತಿ, ದೇವರನ್ನ ಅತಿ ಪ್ರೀತಿ ಮಾಡಿದಂತ ಒಬ್ಬ ವ್ಯಕ್ತಿ, ದೇವರನ್ನ ಬಲವಾಗಿ ಆಶ್ರಯಿಸಿಕೊಂಡಂತ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯ ಜೀವನದಲ್ಲಿ ದೇವರು ಕೊಟ್ಟಂತ ಆಶೀರ್ವಾದಗಳು ಅದು ಮಿಗಿಲಾದಂತ ಆಶೀರ್ವಾದಗಳಾಗಿದೆ. ಆದ್ದರಿಂದ ದಾವೀದನ ಮಾತುಗಳನ್ನ ಕೇಳಿದಾಗಲೂ ಕೂಡ ಸೊಲೊಮೋನನಿಗೆ ದೇವರ ಪ್ರೀತಿ ಅದು ಆಳವಾಗಿ ಅರ್ಥವಾಗುವುದಕ್ಕೆ ಪ್ರಾರಂಭವಾಗ್ತದೆ. ಆದ್ದರಿಂದ ಸೊಲೊಮೋನನು ಜ್ಞಾನವನ್ನ ಬೇಡುವಾಗ ಅವನಿಗೆ ಜ್ಞಾನ ಒದಗಿ ಬರುವಂಥದ್ದು, ಜ್ಞಾನವನ್ನ ಬೇಡುವುದಕ್ಕೆ ಅವನು ಮನಸ್ಸು ಮಾಡುವಂಥದ್ದೇ ತನ್ನ ತಂದೆಯ ಒಂದು ಅನುಭವ. ದೇವರನ್ನ ಹೇಗೆ ಪ್ರೀತಿ ಮಾಡಿದರೆ ಹೇಗೆ ಆ ಜ್ಞಾನ ಒದಗಿ ಬರುತ್ತದೆ ಎಂಬುದನ್ನ ತಿಳಿದುಕೊಳ್ಳುವಂತ ಒಂದು ಅನುಭವ. ಪ್ರಿಯರೇ, ನಿಮ್ಮ ಜೀವನಗಳಲ್ಲಿ ಕೂಡ ನೀವು ದೇವರನ್ನ ಪ್ರೀತಿ ಮಾಡಿ ಜ್ಞಾನ ನಿಮಗೆ ಒದಗಿ ಬರುವುದನ್ನು ನಾವು ನೋಡುತ್ತೇವೆ. ಯಾಕಂದರೆ ಪ್ರೀತಿಯಲ್ಲಿ ಜ್ಞಾನವು ಅಡಗಿರುವುದನ್ನ ನೀವು ಕಾಣುತ್ತೀರಿ. ಪ್ರೀತಿಯಲ್ಲಿ ದೇವರ ಅಸ್ತಿತ್ವ ಅಡಗಿರುವುದನ್ನ ನೀವು ಕಾಣ್ತೀರಿ. ಅನೇಕ ಸಮಯ ನಾವು ಪ್ರೀತಿಯನ್ನ ಭಾವನಾತ್ಮಕತೆಗೆ ನಾವು ಹೋಲಿಸಿ ಬಿಡುತ್ತೇವೆ. ಆದರೆ ನಿಜವಾದಂತ ಪ್ರೀತಿ ಅದು ಭಾವನೆಯಿಂದಲೂ ಕೂಡಿರುತ್ತದೆ, ಅದು ಜ್ಞಾನದಿಂದಲೂ ಕೂಡಿರುತ್ತದೆ. ಜ್ಞಾನ ನಮಗೆ ಬೇಕಾದಾಗ ಅದು ದೇವರ ಪ್ರೀತಿಯ ಮೂಲಕವಾಗಿ ನಮಗೆ ದೊರಕುವಂಥದ್ದು. ಆದ್ದರಿಂದ ಸೊಲೊಮೋನನ ಎಲ್ಲ ನ್ಯಾಯ ನಿರ್ಣಯಗಳಲ್ಲಿ ಕೂಡ ನಾವು ಅನುಭವ ಮಾಡುವಂಥದ್ದು ಅದು ಈ ಲೋಕದಲ್ಲಿ ಸಿಗದೇ ಇರುವಂತ ಜ್ಞಾನವನ್ನ ಸೊಲೊಮೋನನು ಪ್ರಕಟ ಮಾಡುತ್ತಾನೆ. ಆ ಪ್ರಕಟಣೆಯನ್ನ ಸೊಲೊಮೋನನ ಮೂಲಕವಾಗಿ ನಾವು ಕಂಡುಕೊಳ್ತೇವೆ. ಅದು ದೇವರ ಪ್ರೀತಿಯಲ್ಲಿ ಜ್ಞಾನವು ಅಡಗಿದೆ. ಹಾಗಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡಿದನು, ಒಬ್ಬನೇ ಮಗನನ್ನ ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನ ಕೊಟ್ಟನು ಎಂದು ದೇವರು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟಿದ್ದಾನೆ. ಆ ಪ್ರೀತಿಯ ಮೂಲಕವಾಗಿ ಜ್ಞಾನವು ಒದಗಿ ಬರುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ನಿಮ್ಮಲ್ಲಿ ನಿಮ್ಮ ಮಕ್ಕಳಿಗೆ ನಿಮಗೆ ಜ್ಞಾನ ಬೇಕು, ಹಾಗಾದರೆ ನೀವು
ದೇವರನ್ನ ಪ್ರೀತಿ ಮಾಡಿ ಆ ಪ್ರೀತಿ ಜ್ಞಾನವನ್ನ ಒದಗಿಸಿಕೊಡುತ್ತದೆ. ಆಮೆನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.